ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಪ್ರಜ್ವಲ್ ರೇವಣ್ಣ ಅವರ ಕೈಯಲ್ಲಿ ಸಿಕ್ಕಿದಂತ ಮೊಬೈಲ್. ಈ ಮೊಬೈಲ್ ವಿಚಾರ ಬಿಡದಿ ಹೋರಾಟ ಹಿನ್ನೆಲೆ ವಿಡಿಯೋ ವೈರಲ್ ಮಾಡಿದ್ದಾರೆ. ಬಿಡದಿ ಹೋರಾಟದ ಹಿನ್ನೆಲೆಯಲ್ಲಿ ಈ ವಿಡಿಯೋ ಯಾಕೆ ವೈರಲ್ ಮಾಡಿದ್ರು? ಎಚ್ಡಿಡಿ ಕುಟುಂಬವನ್ನ ಅಪಮಾನಿಸುವುದಕ್ಕೆ ಈ ವಿಡಿಯೋವನ್ನ ಬಿಟ್ಟಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಸರಿನಾ ಇದು? ವಿಡಿಯೋ ಬಿಡೋದು ಮತ್ತೊಂದು ಏನೇ ಆದ್ರೂ ಕೂಡ ಜನ ಕೇಳ್ತಾ ಇದ್ದಾರೆ. ಜೈಲಿನ ಒಳಗಡೆ ರಾಜಾತಿಥ್ಯ ಅಧಿಕಾರ ಇರುವವರಿಗೆ, ಹಣ ಇರುವವರಿಗೆ ಇವರಿಗೆಲ್ಲ ಮಾಡೋದು ಸರಿನಾ ಅನ್ನೋದು ಜನ ಕೇಳ್ತಾ ಇರೋದು. ಬಿಡದಿ ಹೋರಾಟದ ವೇಳೆ ವೈರಲ್ ಆಗಿದ್ಯಾಕೆ ಉದ್ದೇಶಪೂರ್ವಕವಾಗಿ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇದೇ ಕಾರಣದಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರೋದು. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಅವರು ಹೇಳಿರುವಂತ ಮಾತಿದು. ನೋಡ್ರಿ, ಬ್ಲಾಕ್ ಮೇಲ್ ಮಾಡ್ಲಕತ್ತಾರೆ. ಈ ನೀವು ತನಿಖೆ ಬಿಡದಿಕ್ಕಿಂತ ಮೊದಲನೇ ಯಾಕೆ ನೀವು ಎಷ್ಟು ಸಲ ಆ ಜೈಲಿನಾಗ ಕಂಪ್ಲೇಂಟ್ ಬಂದಾವು? ಅಲ್ಲಿ ಒಳಗೆ ಎಲ್ಲಾ ರಾಜಾರೋಷವಾಗಿ ಗಾಂಜಾ, ಅಫೀಮು, ವೈಶ್ಯಾವಾಟಿಕೆ ಎಲ್ಲಾ ನಡೀತದ. ಅಲ್ಲಿ ಒಬ್ರು ಹೆಣ್ಮಕ್ಳು ಇದ್ರಲ್ಲ, ಅವ್ರು ಯಾರು ಮೇಡಮ್ ಅವರು ಬಂದು ಓಪನ್ ಆಗಿ ಹೇಳ್ಯಾರ. ಅದನ್ನ ಕ್ರಮ ತಗೊಲಾರ್ದಾನೆ ಬಿಡದಿ ಹೋರಾಟ ಅದನ್ನ ಒಂದ್ ರೀತಿ ಅದರ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ಲಿಕ್ಕೆ, ಈ ದೇವೇಗೌಡರ ಕುಟುಂಬವನ್ನ ಅಪಮಾನ ಮಾಡ್ಲಿಕ್ಕೆ ನೀವು ಕ್ರಮ ತಗೋರಿ. ನೀವು ನಾವನ್ನ ಅವ್ರ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಇದನ್ನೇ ಯಾಕೆ ಬಿಡದಿಕ್ಕಿಂತ ಮೊದಲು ಯಾಕೆ ಮಾಡ್ಲಿಲ್ಲ? ಇದನ್ನ ಬಿಡದಿ ಹೋರಾಟ ಚಾಲು ಆದಾಗಿನಿಂದ ಆ ಜೈಲ್ನಾಗ ಏನು ನಮ್ಮ ಪರಪ್ಪನ ಅಗ್ರಹಾರನಾಗ ನಡೆದಿಲ್ಲ. ಬಹಳ ವರ್ಷಗಳಿಂದ ಎಲ್ಲಾ ಒಳ್ಳೆ IPS ಅಧಿಕಾರಿಗಳು ಅದನ್ನ ಸಾಕಷ್ಟು ಸಲ ಮನಸ್ಸು ಬಿಚ್ಚಿ ಹೇಳಿದ್ದಾರೆ. ಅವ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀರಿ, ಯಾಕಂದ್ರೆ ನಿಮ್ಗ ಮಾಮೂಲಿ ಸಿಗ್ತದೆ.